ವಿಶೇಷವಾಗಿ ಅಭಿಯಾನ ನಾವು ಮಾಡಿದ್ದೇವೆ ಆ್ಯಂಟಿ ಡ್ರಗ್ ಕ್ಯಾಂಪೇನಲ್ಲಿ. ಇದರಲ್ಲಿ ಯಾರ್ಯಾರು ಪೆಡ್ಲರ್ ಇದ್ದಾರೆ, ಕನ್ಸ್ಯೂಮರ್ಸ್ ಇದ್ದಾರೆ, ಅವ್ರಿಗೆ ನಾವು ನಿಗಾ ಇಟ್ಟು ಅವ್ರ ಬಗ್ಗೆ ಕೇಸ್ ಮಾಡ್ತಾ ಇದ್ದೀವಿ, ಸೀಸ್ ಕೂಡ ಆಗ್ತಾಯಿದೆ. ಜೊತೆಗೆ ಸಿಂಥೆಟಿಕ್ ಡ್ರಗ್ಸ್ ಯಾವ ಥರದ್ದು ಪ್ರೊಡಕ್ಷನ್ ಆಗಬಾರ್ದು, ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟ ಯಾವುದು ಡಿಪಾರ್ಟ್ಮೆಂಟ್ಸ್ ಇದೆ ಅವ್ರ ಜೊತೆಗೆ ಮೀಟಿಂಗ್ ಮಾಡಿ ಒಂದು ಜಂಟಿಯಾಗಿ ಅಲ್ಲಿ ಅವರ ಲಿಮಿಟ್ಸಲ್ಲಿ ಎಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಅಥವಾ ಔಟ್ಸ್ಕಟ್ಸ್ ಇದೆ ಅಲ್ಲಿ ಎಲ್ಲ ಹೋಗಿ ನಡೀತಾ ಇದೆ. ಈ ಕಾರ್ಯಾಚರಣೆಯಲ್ಲಿ ಎಲ್ಲಿ ಕೆಮಿಕಲ್ ಫ್ಯಾಕ್ಟ್ರೀಸ್ ಇದೆ ಅಥವಾ ಈ ಥರ ಯಾವುದು ವಸ್ತು ಯಾವುದೇ ಯೂಸ್ ಆಗಬಾರ್ದು ಅಂಥದ್ದು ಕೂಡ ಲೆಕ್ಕ ನಾವು ತೊಗೊಳ್ತಾ ಇದ್ದೀವಿ. ಲೆಕ್ಕ ತಗೊಳ್ಳುವಾಗ ಅದು ಯಾವ ವಸ್ತು ಯಾವುದಕ್ಕೆ ಯೂಸ್ ಆಗ್ತಾ ಇದೆ, ಸೊ ಇದರಲ್ಲಿ ಒಂದು ಜವಾಬ್ದಾರಿ ಬರ್ತಾಯಿದೆ ಎಲ್ಲ ಇಲಾಖೆಯವರಿಗೆ. ಜೊತೆಗೆ ಪೊಲೀಸ್ದು ಮೇಲುಸ್ತುವಾರಿಯಲ್ಲಿ, ಪೊಲೀಸ್ ಇಲಾಖೆಯ ಮೇಲುಸ್ತುವಾರಿಯಲ್ಲಿ ಎಲ್ಲ ಕಡೆ ಚೆಕಿಂಗ್ ನಡೀತಾ ಇದೆ ಮತ್ತು ಅದರದ್ದು ವಿಡಿಯೋಗ್ರಾಫಿ, ಫೋಟೋಗ್ರಾಫಿನೂ ಆಗ್ತಾಯಿದೆ. ಸೊ ಇದು ತುಂಬ ಒಂದು ಒಳ್ಳೆಯ ರೆಸ್ಪಾನ್ಸ್ ಬರ್ತಾಯಿದೆ. ಜನಕ್ಕೆ ಕೂಡ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತಾಯಿದೆ. ಕೆಲವು ಮಾಹಿತಿ ನಮಗೆ ಬರ್ತದೆ, ಸರ್ ಇಂಥ ಕಡೆ ಕೆಲವು ಕೆಮಿಕಲ್ ಫ್ಯಾಕ್ಟ್ರಿ ಇದೆ, ಬಟ್ ಎಲ್ಲ ಚೆಕ್ ಮಾಡಿದ್ರೆ ಎಲ್ಲ ಕೆಮಿಕಲ್ ಫ್ಯಾಕ್ಟ್ರೀಸ್ ಇದೆ. ಆದರೂ ನಾವು ಯಾವ ಕಂಡೀಷನಲ್ಲಿ ಯಾವುದೋ ಯೂನಿಟ್ ಕೈಯಲ್ಲಿ ಸ್ಟ್ಯಾಬ್ಲಿಷ್ ಮಾಡಿದ್ದೆ ಸರ್ಚ್ ಮಾಡೋದ್ರಲ್ಲಿ ಏನಾದ್ರು ಪತ್ತೆ ಆಗಿದೆ ಮತ್ತು ಯಾರಾದರೂ ಪೆಡ್ಲರ್ಸು? ಇಲ್ಲ, ಪೆಡ್ಲರ್ಸು ಕನ್ಸ್ಯೂಮರ್ಗೂ ಬೇರೆ ಕಾರ್ಯಾಚರಣೆ ಇದೆ, ಇದು ಬೇರೆ ಇದೆ. ಸೊ ನಾವು ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ಒಂಥರ ಎರಡು ಕಡೆ ಎಲ್ಲಿ ಪ್ರೊಡಕ್ಷನ್ ಮಾಡಬಾರ್ದು, ಇನ್ನೊಂದು ಕಡೆ ಸಪ್ಲೈಯಲ್ಲಿ ಇದೆ ಅದನ್ನು ಕಟ್ ಮಾಡಬೇಕು, ಸೀಸ್ ಮಾಡಬೇಕು ಅಂತ ಹೇಳಿ. ಸೊ ನಮ್ಮ ಇಲ್ಲಿ ಬರೋಕ್ಕೆ ಮಾಹಿತಿ ಪ್ರಕಾರ ಎಲ್ಲಿ ಆ ಥರ ಕಂಡು ಬಂದಿಲ್ಲ. ಬಟ್ ಇದು ಒಂದು ಅವೇರ್ನೆಸ್ ಕ್ಯಾಂಪೇನ್ ಜೊತೆಗೆ ಎಚ್ಚರಿಕೆಯಲ್ಲಿ ಯಾರು ಈ ಥರ ಮಾಡಿದರೆ ಅವ್ರನ್ನ ಕ್ರಮ ತಗೊಳ್ಳಿ. ಸರ್, ಈ ಮೆಡಿಕಲ್ ಶಾಪ್ಗಳಲ್ಲೂ ಸಹ ಕೆಲವು ಟ್ಯಾಬ್ಲೆಟ್ಸ್ ಅದು ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ. ಕನ್ಸ್ಯೂಮರ್ಸ್ ಪೆಡ್ಲರ್ಸ್ ಬಗ್ಗೆ ಆಲ್ರೆಡಿ ನಮ್ಮದು ಅದೇನೋ ನಡೀತಾ ಇದೆ. ಆಗಾಗ ಎಲ್ಲಿ ಮಾಹಿತಿ ಬರ್ತದೆ ನಾವು ಸೀಸ್ ಮಾಡ್ತೀವಿ. ಸರಿ, ಜೊತೆಗೆ ಇದನ್ನು ಕೂಡ ನಾವು ಹೊಸ ಕಾರ್ಯಾಚರಣೆ ಇನ್ನು ಕುಡಿದು ಗಲಾಟೆ ಮಾಡೋದು, ವೀಲಿಂಗ್ ಮಾಡೋದು, ಅದ್ರ ಬಗ್ಗೆ ಸಹ ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ದೀರಾ? ಅದು ಏನಾಗಿದೆ, ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ರೋಡ್ ರೇಂಜ್ದು ಕೆಲವು ಪ್ರಕರಣ. ಜೊತೆಗೆ ರಾತ್ರಿ ಹೊತ್ತಲ್ಲಿ ನಮ್ಮ CCB ಕಡೆಯಿಂದ ಒಂದು ವಿಶೇಷ ಅಭಿಯಾನ ಕಳೆದ 2-3 ತಿಂಗಳಿಂದ ನಡೀತಾ ಇದೆ. ಅದು ತುಂಬ ಒಳ್ಳೆಯ ಪರಿಣಾಮ ನಮಗೆ ಸಿಕ್ಕಿದೆ. ಸೊ ಇದು ನಾವು ಪ್ರತಿಯೊಂದು ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೂಡ ಎಕ್ಸ್ಟೆಂಡ್ ಮಾಡಿದ್ದೀವಿ. ಇದರಲ್ಲಿ ಲೇಟ್ ನೈಟ್ ಆಗಿ ಅಥವಾ ಸರ್ಪ್ರೈಸ್ ಚೆಕಿಂಗಲ್ಲಿ ಯಾವುದೋ ವೆಹಿಕಲ್ ವಿದೌಟ್ ನಂಬರ್ ಪ್ಲೇಟ್ ಪ್ಲಸ್ ಕುಡಿದ ಶೈಲಿ ಚಾಲನೆ ಜೊತೆಗೆ ವೀಲಿಂಗ್ ಇಂಥದ್ದು ತುಂಬ ನಾವು ಚೆಕಿಂಗ್ ಮಾಡ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಕೇಸಸ್ ಕಡಿಮೆ ಆಗಿದೆ. ಜೊತೆಗೆ ಒಂದು ಕ್ರೈಮ್ಸ್ ತುಂಬ ಈ ಸ್ನ್ಯಾಚಿಂಗ್ ಇರಲಿ ಅಥವಾ ಏನಾದರೂ ಯಾವುದು ರೋಡ್ ರೇಜ್ ಬಗ್ಗೆ ಅಥವಾ ವೈಲೆಂಟ್ ಆ್ಯಕ್ಷನ್ ರಾತ್ರಿ ಇದು ತುಂಬ ಕಡಿಮೆ ಆಗಿದೆ. ಇದರಲ್ಲಿ ನಮ್ಮದು ಹೊಯ್ಸಳ 112 ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನಾಕಾಬಂದಿ ರಾತ್ರಿ ಹೊತ್ತು ಇನ್ಕ್ರೀಸ್ ಮಾಡಿದ್ದೀವಿ, ಹೊಯ್ಸಳ ಯೂಸ್ ಮಾಡಿ. ರೌಡಿ ಶೀಟ್ರ್ ಮನೆಗಳನ್ನೆಲ್ಲ ಸರ್ಚ್ ಮಾಡ್ತಾ ಇದ್ದಾರೆ, ಅದ್ರ ಮೇಲೆ ಕೇಸ್ ಮಾಡಿ 28 ಜನ ಈ ವಾರಂಟ್ ಇದ್ದವರು ಎಲ್ಲ ಕೋಟಿಗಟ್ಟೆ. ರೌಡಿ ಶೀಟ್ರು ನಿರಂತರದ ಕಾರ್ಯಕ್ರಮ ಇರ್ತದೆ. ಓಕೆ, ಅವ್ರ ಕಾರ್ಯಾಚರಣೆ ನಿರಂತರ ಅವ್ರು ಮಾಡಲೇಬೇಕು, ಮಾಡ್ತಾ ಇದ್ದಾರೆ ಅವರು. ಈಗ ಇತ್ತೀಚೆಗೆ ಕೆಲವು ಇನ್ಸಿಡೆಂಟ್ ಆದಮೇಲೆ ನಾವು ನಮ್ಮ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಯವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಜೊತೆಗೆ ಅವ್ರಿಗೆ ನಾವು ಸ್ಪಷ್ಟ ಒಂದು ನಿರ್ದೇಶನ ಕೊಟ್ಟಿದ್ದೀವಿ. ಯಾವ ಕಂಡೀಷನಲ್ಲಿ ರೌಡಿ ಚಟುವಟಿಕೆ ಯಾರು ಶಾಮೀಲಾಗಬಾರ್ದು, ಇದ್ದರೆ ಒಂದು ಹಳೆ ರೆಕಾರ್ಡ್ ಚೆಕ್ ಮಾಡಿ ಯಾವುದು ಕೇಸಸ್ ಇದೆ ಅವ್ರ ಬಗ್ಗೆ ಗುಂಡಾ ಎಕ್ಸ್ಟರ್ನಲ್ ಅಥವಾ ಮೌಂಡೌನ್ ಏನೇನು ಮಾಡಬೇಕು ಮಾಡಿ.